ಮೈನಾ ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಸರ್. ಹೆದರ್ಕೊಬೇಡ. ಮೈನಾ ಯಾರವರು? ನನಗೂ ಗೊತ್ತಿಲ್ಲ ಸರ್. ಇದಕ್ಕಿದಂಗೆ ನಾನು ಆಟೋದಲ್ಲಿ ಬರ್ತಿದ್ದೆ, ಆಟೋಗೆ ಬಂದು ಅಡ್ಡ ಹಾಕಿದ್ರು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನು ಅವರಿಂದ ತಪ್ಪಿಸ್ಕೊಂಡು ನೋಡ್ಬರ್ತಿದ್ನಾ, ನೀವು ಬಂದು ಕಾಪಾಡಿದ್ರಿ. ಹೌದು, ನೀ ಎಲ್ಲಿ ಹೊಟ್ಟಿದೆ? ಸರ್, ಪುಷ್ಪಕ್ ಸರ್ ಹುಡ್ದಬ್ಬಕ್ಕೆ. ಸರಿ, ನಾನು ಅಲ್ಲೇ ಹೋಗ್ತಿದ್ದೀನಿ, ಬಾ ಕರ್ಕೊಂಡು ಹೋಗ್ತೀನಿ. ನಡಿ ಬಾ ಮೈನಾ. ಏಯ್, ದೀಪ ಉರಿತಿಲ್ಲ ಇಲ್ಲಿ, ಸರಿ ಮಾಡಿಸ್ಬೇಗ. ಯಾವ್ದಕ್ಕೆ ಬಂದಿರೋದು ನೀವು ಇಲ್ಲಿ? ಡ್ಯಾನ್ಸ್ ಮಾಡೋಕ್ಕೆ. ಡ್ಯಾನ್ಸ್ ಮಾಡಕ್ಕೆ? ಡ್ಯಾನ್ಸ್ ಮಾಡೋದ್ ಬಿಟ್ಟು ಏನ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡಿ. ಸಾಕ್ ನಿಲ್ಸಿ, ನಾನು ಹಿಂದೆ ಡ್ಯಾನ್ಸ್ ಮಾಡಿ ಅಂತಾನೆ ಹೇಳಿದೆ. ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿ. ಈಗ ಮಾಡ್ತಿರ್ಬೇಕು. ಐ ಸರಿಯಾಗಿ ನೋಡ್ಕೋ, ಡ್ಯಾನ್ಸ್ ನಿಲ್ಸಿದ್ರೆ ಪೇಮೆಂಟ್ ಕಟ್ ಮಾಡೋ. ಜಯಂತಿ, ಇವನು ಬಾಲರಾಜ್ದು ತುಂಬಾ ಜಾಸ್ತಿ ಓವರ್ ಆಗ್ಲಿಲ್ಲ? ಏನಿದನ್ನ ಪಾರ್ಟಿ ಹಾಲ್ ಅನ್ಕೊಂಡಿದಾನ ಅಥವಾ ಗಾರ್ಮೆಂಟ್ಸ್ ಅನ್ಕೊಂಡಿದಾನ? ಏನ್ ಸ್ಟ್ರೈಟ್ ಆಗಿ 2 ಕೈ ಹಿಂದೆ ಇಟ್ಕೊಂಡು ಮಿಲಿಟರಿ ಮ್ಯಾನ್ ತರ ಹೋಗೋದ್ ನೋಡು. ಆನಂದ, ಅವ್ರು ಹೇಗ್ ನಡೆದ್ರೆ ನಿನಗೇನು? ನೀನ್ ಬಂದಿರೋ ಕೆಲ್ಸ ನೋಡು. ನಾನ್ ಬಂದಿರೋದು ಅದಕ್ಕೆ, ನಿನ್ ಹಿಂದೆ ಸುತ್ತೋದಿಕ್ಕೆ. ಆನಂದ, ಸುಮ್ನಿದ್ರೆ ಸರಿ, ನನ್ ವಿಚಾರಕ್ಕೆಲ್ಲ ಬಂದ್ರೆ ಸರಿ ಇರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ ನಿನ್ನ? ಅಮ್ಮ, ಸಾಕ್ ಮಾಡ್ತೀರಾ ನಿಮ್ ಕೋಳಿ ಜಗಳ? ಆನಂದ, ಸುಮ್ಮನಿರು. ಜಯಂತಿ, ನನ್ ಟೆನ್ಷನ್ ನನಗಾಗಿದ್ರೆ ನಿಮ್ಮಿಬ್ಬರದು ಒಂದ್ ಕಡೆ. ಏ ಧ್ರುವ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆರಾಮಾಗಿರೋ. ಅಲ್ಲ ಜಯಂತಿ, ಎಲ್ಲ ಗೊತ್ತಿದ್ದು ಕೇಳ್ತಿದ್ಯಲ್ಲ, ಹೇಗ ಆರಾಮಾಗಿರ್ಲಿ? ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತು ತಾನೆ? ಗೊತ್ತು ಧ್ರುವ, ಪುಷ್ಪಕ್ ಸರ್ ಬರೋದು ಹೇಗಿದ್ರು ಲೇಟ್ ಆಗತ್ತೆ. ಅಷ್ಟ್ರಲ್ಲಿ ಮೈನಾ ಬರ್ತಾಳೆ. ಅವಳು ಬರ್ತಿದ್ ಹಾಗೆ ಅವಳ ಜೊತೆ ಮಾತಾಡಿ ಹೇಗಾದ್ರೂ ಒಪ್ಸಿ ಮೊದ್ಲು ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋಣ, ಆಯ್ತಾ? ಹೌದು, ಒಳ್ಳೆ ಐಡಿಯಾ ಕಣೋ ಇದು. ಒಳ್ಳೆ ಐಡಿಯಾ ಅಂತ ಇಲ್ಲೇ ನಿಂತಿದ್ರೆ ಆಗಲ್ಲ. ಬನ್ನಿ, ಎಂಟ್ರೆನ್ಸ್ ಹತ್ರ ಹೋಗೋಣ. ಇಲ್ಲ ಅಂದ್ರೆ ಮೈನಾ ಮಿಸ್ ಆಗಿ ಒಳಗ್ ಬಂದ್ಬಿಡ್ತಾಳೆ. ಹೌದು. ಬರ್ಡೇ ಕಂದ. ಥ್ಯಾಂಕ್ ಯು ಮಾಮ್. ಹ್ಯಾಪಿ ಬರ್ಡೇ ಪುಷ್ಪಕ್. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಅಯ್ಯೋ ಜಯಂತಿ, ನೀನ್ ಹೇಳಿದೆಲ್ಲ ಉಲ್ಟಾ ಆಗೋಯ್ತು. ಮೈನಾ ಫಸ್ಟ್ ಬರ್ತಾಳೆ ಅನ್ಕೊಂಡ್ವಿ, ಆದ್ರೆ ಪುಷ್ಪಕ್ ಸರ್ ಬಂದೇ ಬಿಟ್ರಲ್ಲೋ.
ಏನ್ ಮಾಡೋದೀಗ? ಏನು ಮಾಡಕ್ಕಾಗಲ್ಲ. ಎಂಟ್ರೆನ್ಸ್ ಅಲ್ಲೇ ಕಾದಿದ್ದು ಮೈನಾ ಬರ್ತಿದ್ದ ಹಾಗೆ ಅವಳನ್ನ ತಡೆದು ವಾಪಸ್ ಕಳ್ಸ್ಬಿಡೋಣ. ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ ಜಯಂತಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಒಂದ್ ಕೆಲ್ಸ ಮಾಡೋಣ, ನಾವ್ ಇಲ್ಲಿಂದ ಹೋಗೋದ್ ಬೇಡ. ಅಲ್ಲೊಂದ್ ಬಾಗ್ಲಿದೆ, ಅಲ್ಲಿಂದ ಹೋಗೋಣ. ಹಾ, ಸರಿ. ಧ್ರುವ, ಯಾಕೆ ಧ್ರುವ ನೋಡಿದ್ರು ನೋಡದೇ ಇರೋ ತರ ಹೋಗ್ತಿದ್ದೀರಾ? ಸರ್ ಹಾಗಲ್ಲ ಸರ್, ನಿಮ್ಮನ್ನೆಲ್ಲರೂ ಹೊರಗಡೆ ವೆಲ್ಕಮ್ ಮಾಡ್ಕೋತಿದ್ರಲ್ಲ, ಆಮೇಲೆ ಮಾತಾಡ್ಸೋಣ ಅಂತ ಅಷ್ಟೇ. ಬೈ ದ ವೇ ಸರ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಏನ್ ನೀವು ಇಷ್ಟೇ ಜನ ಇದ್ದೀರಾ? ಬೇರೆಯವರೆಲ್ಲ ಎಲ್ಲಿ? ಸರ್ ಇಲ್ಲೇ ಎಲ್ಲ ಇದಾರಲ್ಲ ಸರ್. ನಾನ್ ಕೇಳಿದ್ದು ಮೈನಾ ಬಗ್ಗೆ. ಧ್ರುವ, ಮೈನಾ ಎಲ್ಲಿ? ಧ್ರುವ, ಮೈನಾ ಎಲ್ಲಿ ಅಂತ ನಿನ್ನೆನೆ ಕೇಳ್ತಿರೋದು. ಸರ್ ಅವರು ಆನ್ ದ ವೇ ಇರಬೇಕು ಸರ್. ನಾನ್ ನಿನಗೆ ಹೇಳಿದ್ನಲ್ಲ ಧ್ರುವ, ನೀನೇ ಕರ್ಕೊಂಡ್ ಬಾ ಅಂತ. ನೋಡಿದ್ರ ಆಂಟಿ, ನಿಮ್ ಮಗ ಇಲ್ಲಿಗೆ ಬಂದಾಗ್ಲಿಂದ ಬೇರೆ ಯಾರ ಬಗ್ಗೆನೂ ಕೇಳ್ತಾ ಇಲ್ಲ. ಮೈನಾ 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 ಅಷ್ಟೇ. ಅದು ಸರಿ, ಮೈನಾ ಎಲ್ಲಿದ್ದಾಳೆ ಅಂತ ಕಾಲ್ ಮಾಡಿ ಕೇಳು. ಸರ್ ಅದು ಜಯಂತಿ ಕಾಲ್ ಮಾಡಿದ್ರು ಸರ್. ಅವರು ಆಟೋಗೋಸ್ಕರ ವೇಟ್ ಮಾಡ್ತಿದ್ರು ಅಂತ ಹೇಳಿದ್ರು ಅಲ್ವಾ ಜಯಂತಿ? ಹಾ ಹೌದು ಹೌದು ಸರ್. ಓ ಗಾಡ್, ಅದಕ್ಕೆ ಧ್ರುವ ನಾನು ನಿನಗೆ ಹೇಳಿದ್ದು ಬರ್ತಾ ಕರ್ಕೊಂಡ್ ಬಾ ಅಂತ. ಸರಿ, ಒಂದ್ ಕೆಲ್ಸ ಮಾಡು, ತಗೋ ಕಾರ್ ತಗೊಂಡೋಗಿ ಮೈನನ್ ಕರ್ಕೊಂಡ್ ಬಾ. ತಗೋ ಧ್ರುವ. ಸರ್ ಅಲ್ಲಿ ಮೈನಾ ಓ, ಮೈನಾ ಬಂದ್ಲಾ? ಮೈನಾ, ಹಾಯ್ ಪುಷ್ಪಕ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮೈನಾ ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ. ನೀನೆಲ್ಲಿ ಬರಲ್ವೇನೋ ಅಂತ ಟೆನ್ಷನ್ ಆಗಿತ್ತು. ಅದ್ ಸರಿ, ನೀನೇನು ಅರವಿಂದ್ ಜೊತೆ ಬಂದಿದ್ಯಾ?